ಗೊತ್ತು ಆವಾಗಲೇ ವಿವರಣೆ ಕೊಟ್ಟಿದ್ದಾರೆ. ಆ ರಾಕ್ಷಸನ ಒಂದು ಸಂಹಾರಕ್ಕೋಸ್ಕರ ಆಮೇಲೆ ಅದನ್ನ ಶಿವ ಇದು ಮಾಡ್ತಾನೆ. ಸೊ ಹೀಗೆ ಇವತ್ತು ನಮ್ಮ ನೆಲದಲ್ಲಿ ಸಿದ್ದಾಪುರದಲ್ಲಿ ನಮ್ಮನ್ನೆಲ್ಲ ಸನ್ಮಾನ ಮಾಡಿದ್ದಾರೆ. ಸೊ ನಾವು ಅದನ್ನು ಖುಷಿಯನ್ನು ಕೂಡ ನಿಮ್ಮ ಕಡೆ ಹಂಚ್ಕೊಳ್ತೀವಿ. ಯಾಕಂದ್ರೆ ಇದು ನಮ್ಮಲ್ಲಿ ಸೇವೆಯನ್ನ ಹೆಚ್ಚು ನೀಡಲಿಕ್ಕೆ ನಾವು ಯಾರೇ ಇರ್ಬೋದು ಎಲ್ಲರೂ. ಸೊ ಎಲ್ಲರೂ ಸೇವೆಯನ್ನ ಹೆಚ್ಚು ನೀಡಲಿಕ್ಕೆ ಸಮಾಜಕ್ಕೆ ಕೊಡಲಿಕ್ಕೆ ನಮಗೆ ಅವಕಾಶ ಇನ್ನೂ ತುಂಬ ಇದೆ. ಸೊ ಅದನ್ನು ನಾವು ಮಾಡ್ತೀವಿ. ಸೊ ಎಲ್ಲರ ಪರವಾಗಿ ನಾವು ಆಶ್ವಾಸನೆ ಕೊಡ್ತೀವಿ. ನಮ್ಮ ಕರ್ತವ್ಯ ಏನಿದೆ ನಾವು ಈಗ ಮಾಡ್ತಾ ಇದ್ದೀವಿ ಅದು ನಾಡು ಬಹಳ ಹೆಮ್ಮೆಯ ನಾಡು. ಈ ಜಾನಪದ ಸೊಡಗಿನ ಅಡಿಯಲ್ಲಿರ್ತಕ್ಕಂಥ ಹಲವಾರು ಕಾರ್ಯಕ್ರಮದ ಜೊತೆಯಲ್ಲಿ ಡೊಳ್ಳಿನ ಕುಣಿತ ಇರಬಹುದು, ಕೋಲಾಟಗಳಿರ್ಬೋದು, ಗೀಗಿ ಪದ ಇರಬಹುದು, ಜಾನಪದಗಳಿರ್ಬೋದು, ಹೀಗೆ ಅನೇಕ ಸೊಡಗನ್ನ ಹೊಂದಿರತಕ್ಕಂಥ ಈ ಡೊಳ್ಳು ಕುಣಿತ ಬಹಳ ಅದ್ಭುತವಾಗಿರುವಂತಹದ್ದು. ಈ ಡೊಳ್ಳಿ ಕುಣಿತ ಯಾವ ರೀತಿಯಲ್ಲಿ ಬಂತು, ಡೊಳ್ಳನ್ನು ನಾವು ಯಾವ ಸಮಯದಲ್ಲಿ ಹೊಡಿತೀವಿ, ಇದರ ಉದ್ದೇಶ, ಇದರ ಸಂದೇಶವನ್ನ ಈಗಾಗಲೇ ಸನ್ಮಾನಿತರ ಮಾತಾಡಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ನಮ್ಮ ಕನ್ನೇಶ್ವರು ಕೂಡ ಸ್ವಲ್ಪ ಚುಟುಕಿನ ಮಾತನ್ನು ಕೂಡ ಹೇಳಿದರು. ಅನೇಕ ಅನುಭವದ ಮಾತನ್ನ ನಮ್ಮ ಡಾಕ್ಟರ್ ಕೂಡ ಹೇಳಿದರು. ಹೀಗೆ ಇನ್ನೆಲ್ಲವನ್ನು ನೋಡಿದಾಗ ನಮ್ಮ ಜಾನಪದಕ್ಕೆ ಎಷ್ಟು ಮಹತ್ವ ಇದೆ, ಜಾನಪದ ಕಲೆಗಳು ಎಲ್ಲಿ ನಶಿಸಿ ಹೋಗುತ್ತೋ ಅದು ನಶಿಸಿ ಹೋಗಬಾರ್ದು, ಅವು ಎಲ್ಲವೂ ಕೂಡ ಮತ್ತೆ ಜೀವಂತವಾಗಿರಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಎಸ್ ಬಂಗಾರಪ್ಪ ಅಭಿಮಾನಿ ಬಳಗ ಇಂಥ ಒಂದು ಕಾರ್ಯಕ್ರಮವನ್ನ ಹಲವಾರು ಬಾರಿ ಮಾಡೋದ್ರ ಮುಖಾಂತರ ಇವತ್ತು ಮಹಾಶಿವರಾತ್ರಿಯ ದಿನ ನಾವೆಲ್ಲರೂ ಕೂಡ ಭಗವಂತನ ಭಕ್ತಿ ಶ್ರದ್ಧೆಯಿಂದ ಪೂಜೆ ಹೋಮ ಹವನವನ್ನು ಮಾಡಿ ಈ ಜಾಗರಣೆಯ ಪ್ರಯುಕ್ತವಾಗಿ ಈ ಕಾರ್ಯಕ್ರಮವನ್ನ ಆಯೋಜಿಸಿರುವಂತಹ ರಾಜ್ಯ ರಾಷ್ಟ್ರ ರಾಜಕಾರಣಿ, ಅಲ್ಪ ಅವಧಿಯ ಮುಖ್ಯಮಂತ್ರಿ ಆಗಿ ಇಡೀ ದೇಶದಲ್ಲಿ ಕೊಡದಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಮ್ಮ ರಾಜ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಕೀರ್ತಿ ಮಾನ್ಯ ಬಂಗಾರಪ್ಪ ಸಾಹೇಬರಿಗೆ ಸೇರುತ್ತೆ ಅನ್ನುವಂಥ ಮಾತನ್ನ ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತೇನೆ. ಅವರ ದಯ ಉದ್ದೇಶಗಳು ಬಹಳ ಅಪಾರವಾಗಿರುವಂತಹದ್ದು. ಬಡವ ಬಲ್ಲಿಗ ಅನ್ನುವಂಥ ಯಾವುದೇ ಜಾತಿಯ ಕಲಹ ಇಲ್ಲದೆ ಇರ್ತಕ್ಕಂಥ ಸಂದೇಶವನ್ನು ಕೊಡುವುದು, ಸರಾರಿ ಜನ ಸಂಬಂಧದ ಕೊಂಡಿರತಕ್ಕಂಥದ್ದು ಇರಬಹುದು. ಆದರೆ ಅವರೊಬ್ಬ ಅಪ್ಪಟ ಅಭಿಮಾನಿ ಆಗಿ ನನ್ನ ರಾಜಕೀಯ ಗುರುಗಳನ್ನಂತ ದೀಕ್ಷೆಯನ್ನು ನಾನು ಪಡೆದಿದ್ದೀನಿ ಅವರಿಂದ ಅನ್ನೋದನ್ನ ಬಹಳ ಹೆಮ್ಮೆಯಿಂದ ಭಕ್ತಿಯಿಂದ ಕೂಡ ಹೇಳಕ್ಕೆ ಬಯಸ್ತೇನೆ. ಅವರ ಅನುಭವದ ಮಾತುಗಳನ್ನ ಸಾಕಷ್ಟು ಕೇಳಿದ್ರು ಕೂಡ ಅಲ್ಪ ಸ್ವಲ್ಪವನ್ನ ಕೇಳಿದಾಗ ಮಾತ್ರ ನಾವು ರಾಜಕಾರಣದಲ್ಲಿ ಯಾವ ರೀತಿಯ ಹೆಜ್ಜೆಯನ್ನು ಇಡಬೇಕಾಗುತ್ತೆ, ರಾಜಕಾರಣ ಯಾವ ರೀತಿ ಪರಿಪಾಲನೆಯನ್ನ ಮಾಡಬೇಕಾಗತ್ತೆ ಅನ್ನೋಂಥ ಮಾತುಗಳನ್ನ ನಾವು ಅನೇಕ ಅವರ ಸಮೂಹ ಅಭಿಮಾನಿ ಬಳಗ ಕೇಳಿದೆ, ಅವುಗಳನ್ನು ಅನುಸರಿಸ್ತಾ ಇದ್ದಾರೆ ಅಂತ ಮಾತನ್ನು ಕೂಡ ಬಹಳ ಹೆಮ್ಮೆಯನ್ನು ಕೂಡ ಹೇಳಕ್ಕೆ ಬಯಸ್ತೀನಿ ನಾನು. ಇವತ್ತೇನು ಅವರ ಬಗ್ಗೆ ಅನೇಕ ಸ್ನೇಹಿತರು ಕೂಡ ಹೇಳಿದರು. ಅವರ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಶಿಕ್ಷಣವನ್ನು ಹೊಂದಬೇಕು, ಶಿಕ್ಷಣದ ಮಾತ್ರ ಹಳ್ಳಿಯಿಂದ ರಾಷ್ಟ್ರದ ಪ್ರಗತಿಯನ್ನು ನಾವು ಕಾಣಲು ಸಾಧ್ಯ. ಅಂತ ಪರಿಸ್ಥಿತಿಯಲ್ಲಿ ಅನೇಕ ಬಡವ ಬಲ್ಲಿಗರಿಗೆ ಶಿಕ್ಷಣಕ್ಕೆ ಶಾಲೆಗೆ ಹೋಗಕ್ಕೆ ಆಗಿರ್ತಕ್ಕಂಥ ಸಂದರ್ಭ, ಕೂಲಿ ನಾಲಿಯನ್ನು ಮಾಡಿ ಜೀವನವನ್ನು ತುಂಬಿಕೊಳ್ತಕ್ಕಂಥ ಸಂದರ್ಭ, ಅಂತ ರೈತರಾಗಿ ಇರ್ತಕ್ಕಂಥ ಮನೆಯಲ್ಲಿರ್ತಕ್ಕಂಥ ಮಕ್ಕಳನ್ನ ಎಲ್ಲೂ ಕೂಡ ಮನೆ ಇಟ್ಕೊಳ್ಳೋಕೆ ಆಗ್ತೇ ಇಲ್ಲ. ಅಲ್ಲಿ ಗದ್ದೆಯಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಯಾವುದೊಂದು ಮರಕ್ಕೆ ಒಂದು ಜೋಳಿಗೆಯನ್ನು ಕಟ್ಟಿ ಅಲ್ಲಿ ಮಕ್ಕಳನ್ನ ಹಗಲಿನಲ್ಲಿ ದುಡಿದು ಬಿಸಿಲು ಮಳೆ ಬೆಂಕಿ ಅನ್ನೋದು ನೋಡಿದ್ರೆ ಏನು ದುಡ್ತಿರ್ತಕ್ಕಂಥ ರೈತನಿಗೆ ಇವತ್ತು ಇಡೀ ದೇಶದಲ್ಲಿ ಯಾರು ಮಾಡಿರ್ತಕ್ಕಂಥ ಕೆಲಸವನ್ನ ರೈತರಿಗೆ 10 HP ಅವರಿಗೆ ವಿದ್ಯುತ್ತನ್ನ ಕೊಟ್ಟು ಇದುವರೆಗೂ ಕೂಡ ಆ ಯೋಜನೆಯನ್ನ ಮಾಡ್ತಿದ್ದೀನಿ. ಇದನ್ನ ನಾನು ಹೊಗಳಿಕೆ ಅಂತ ಹೇಳ್ತಾ ಇಲ್ಲ. ನಾಯಕರಾಗಿರ್ತಕ್ಕಂಥ ಶ್ರೀಯುತ ಎಸ್ ಬಂಗಾರಪ್ಪ ಅಭಿಮಾನಿ ಬಳಗ ಇವತ್ತೇನು ಇಂಥ ಒಂದು ಡೊಳ್ಳು ಕುಣಿತವನ್ನ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ಅವರ ಹೆಸರನ್ನ ಉಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥ ಆ ಸಂಘಟಕರಿಗೆ, ಅಧ್ಯಕ್ಷರಿಗೆ, ಸರ್ವ ಸದಸ್ಯರು ಕೂಡ ನಾನು ಆರ್ಥಿಕವಾಗಿರ್ತಕ್ಕಂಥ ಅಭಿನಂದನೆ ಹೇಳಕ್ಕೆ ಬಯಸ್ತೇನೆ. ನಾನು ಅವರು ಮಾಡ್ತಕ್ಕಂಥ ಯಾವುದೇ ಕೆಲಸಗಳಿರಲಿ, ಯಾವುದೇ ಕಾರ್ಯಕ್ರಮಗಳನ್ನ ಈ ದೀಪಾವಳಿ ಹಬ್ಬದಲ್ಲಿ ಮತ್ತು ದಸರಾ ಹಬ್ಬದಲ್ಲಿ ಪಲ್ಲಕ್ಕಿ ಊರಲ್ಲಿ ಹೋಗುವಾಗ ಆ ಡೊಳ್ಳನ್ನು ಕಟ್ಕೊಂಡು ನಾವು ಕುಣಿತಾ ಇದ್ವಿ ನಾವು.
ಆ ಡೊಳ್ಳನ್ನು ಕಟ್ಟುವಾಗ ಮಾಡುವಾಗ ಇವತ್ತೆಲ್ಲ ಡ್ರಮ್ ಡೊಳ್ಳುಗಳು ಬಂದಾವೀಗ. ಅವಾಗ ಮರದ ಡೊಳ್ಳುಗಳು ಅವಾಗ ಈ ಥರದ್ದು ಚರ್ಮ ಡೊಳ್ಳು ಅವೇ ಹೆಚ್ಚು ಭಾರ ಹಾಕಿದ್ರು. ಕಟ್ಟುವ ಅತಿಥಿ ಇಬ್ರು ಹಿಡಿದು ಕಟ್ಟಿ ನಮ್ಮನ್ನು ಬಿಟ್ಬಿಡ್ತಾ ಇದ್ರು. ಅಲ್ಲಿ ಹೋಗ್ಬಿಟ್ರೆ ಅಂತಂದ್ರೆ ಸ್ವಾಮೀಜಿ ಸ್ವಲ್ಪ ದೂರ ಹೋಗ್ರೆ ಸ್ವಂತೆಲ್ಲ ನಿಮಗೆ ಹೋಗ್ತಾ ಇದ್ವು. ಅಷ್ಟು ಭಾರವಾಗಿರ್ತಕ್ಕಂಥ ಡೊಳ್ಳನ್ನು ಆ ಸಂದರ್ಭ ಹೊಡ್ತಾ ಇದ್ವಿ ನಾವು. ಈಗ ಬದಲಾದ ಕಾಲ, ಸುಧಾರಣೆ ಆಗ್ತಕ್ಕಂಥ ಡೊಳ್ಳು ಬಹಳ ಅದ್ಭುತವಾಗಿ ಅರ್ಥಪೂರ್ವಕವಾಗಿ ಡೊಳ್ಳಿನ ಮಾದರಿಯನ್ನು ಕೂಡ ಇವತ್ತು ನಾವು ನೋಡ್ತಾ ಇದ್ವಿ. ನಾವು ಆ ಡೊಳ್ಳನ್ನು ಕಟ್ಟೋದ ಮುಖಾಂತರ ಈ ಡೊಳ್ಳಿನ ಇವತ್ತೇನು ಡೊಳ್ಳು ಕುಣಿತ ಸ್ಪರ್ಧೆ ಇದೆಯೋ ಅದು ಬಹಳ ಯಶಸ್ವಿಯಾಗಿರುವಂತಹದ್ದು, ಯಶಸ್ವಿ ಆಗಲೇಬೇಕಾಗುತ್ತೆ. ಅದರ ಜೊತೆಯಲ್ಲಿ ಆ ತಂಡಗಳು ಕೂಡ ಅಷ್ಟೇ, ಅವರೆಲ್ಲರೂ ಬಂದು ಬೇರೆ ಬೇರೆ ಊರಿಂದ ಬಂದು ಇಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸುವ ಮುಖಾಂತರ ಆ ಒಂದು ಡೊಳ್ಳಿನ